ಹಲೋ ಫ್ರೆಂಡ್ಸ್, ಎಲ್ರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ ನಾನು ವರ್ಕೌಟ್ ಮಾಡಿದೆ. ಈಗ ಮಳೆಗಾಲದಲ್ಲಿ ಕೂಡ ನೋಡಿ ಹೇಗೆ ಸ್ವೆಟ್ ಆಗಿದೆ ಅಂಥೇಳಿ. ಇವತ್ತು ನಾನು ವರ್ಕೌಟ್ ನಾನು ಏನೇನು ಮಾಡ್ತೇನೆ ಅನ್ನೋದನ್ನು ಇವತ್ತು ಸ್ವಲ್ಪ ಸ್ವಲ್ಪ ತೋರಿಸ್ತೇನೆ. ಇವತ್ತಂದರೆ ನಾನು ಜಾಸ್ತಿ ಮಾಡಲಿಲ್ಲ ವರ್ಕೌಟ್, ಒಂದು ಸ್ವಲ್ಪ ಸ್ವಲ್ಪ ಮಾಡಿದೆ. ಯಾಕೆ ಅಂತ ಹೇಳಿದರೆ ನನಗೆ ಪೀರಿಯಡ್ಸ್ ಟೈಮಲ್ಲಿ ನಾನು ಮಾಡೋದಿಲ್ಲ ವರ್ಕೌಟ್, ಅದರಿಂದಾಗಿ ನನಗೆ ಹೆವಿ ಬ್ಲೀಡಿಂಗ್ ಆ ಥರ ಎಲ್ಲ ಆಗುತ್ತೆ. ಈಗ ನಾನು ಇವತ್ತಿಗೆ ಪೀರಿಯಡ್ಸ್ ಆಗಿ ನಂದು 6 days ಆಯಿತು. ಕೆಲವೆಲ್ಲ ವಿಸಿಯಿಂದಾಗಿ ನನಗೆ ವರ್ಕೌಟ್ ಮಾಡಲಿಕ್ಕೆ ಈ ಒಂದು ವಾರದಲ್ಲಿ 4 ದಿನ ಕಳೆದ ಕೂಡಲೇ ಮೊನ್ನೆ ಆಗಲಿಲ್ಲ. ಈಗ ಮೊನ್ನೆ ಮಂಡೇ ಪೀರಿಯಡ್ಸ್ ಆದರೆ ಆ ವೀಕಲ್ಲಿ ಫುಲ್ ನಾನು ವರ್ಕೌಟ್ ಮಾಡಲಿಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೇನೆ. 1 week ವರ್ಕೌಟ್ ಇಲ್ಲ, ಜಸ್ಟ್ ಮನೆ ಕೆಲಸ, ವಾಕಿಂಗ್ ಆ ಥರ ಅಷ್ಟೇ ಮಾಡಿದ್ದೆ. ಇವತ್ತಿಂದ ಮತ್ತೆ ವರ್ಕೌಟ್ ಕೂಡ ಸ್ಟಾರ್ಟ್ ಮಾಡಿದ್ದೇನೆ. ಅದರಲ್ಲಿ ತುಂಬ ಹೆವಿಯಾಗಿ ಮಾಡೋದಿಲ್ಲ, ಯಾಕೆಂದರೆ ಒಂದು ವಾರ ನಾನು ಡ್ರಾಪ್ ಮಾಡಿದ ಕೂಡಲೇ ಇವತ್ತು ಸ್ಟಾರ್ಟ್ ಮಾಡಬೇಕಾದ್ರೆ ನನಗೆ ಸ್ವಲ್ಪ ಟಯರ್ಡ್ ಆಗ್ತದೆ. ಸ್ವಲ್ಪ ಸ್ವಲ್ಪ ಮಾಡಿದ್ದೇನೆ, ಅದನ್ನು ಕ್ಲಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದನ್ನು ನೀವು ಟ್ರೈ ಮಾಡಲಿಕ್ಕೆ ಹೋಗಿ ಅಂತ ನಾನು ಹೇಳೋದಿಲ್ಲ, ಯಾಕೆಂದರೆ ನಾನು ಜಸ್ಟ್ ಬಿಗಿನರ್ ಅಷ್ಟೇ. ವರ್ಕೌಟಲ್ಲಿ ಇಷ್ಟೇನು ಕರೆಕ್ಟಾಗಿ ಮಾಡ್ತಿಲ್ಲ, ಜಸ್ಟ್ ನಾನು ನಿಮ್ಮ ಜೊತೆ ನಾನು ಏನು ಮಾಡ್ತೇನೆ ವರ್ಕೌಟ್ ಅನ್ನೋದನ್ನು ಶೇರ್ ಮಾಡ್ತೇನೆ ಅಷ್ಟೇ. ನಿಮಗೆ ಆಗೋದಾದರೆ ಸ್ವಲ್ಪ ಸ್ವಲ್ಪ ಟ್ರೈ ಮಾಡ್ಬೋದು. ಅಂದರೆ ಹೆವಿ ಕಷ್ಟ ಆಗ್ತದೆ, ಸೊಂಟ ನೋವು, ಬೆನ್ನು ನೋವು ಇದ್ದವರೆಲ್ಲ ಮಾಡೋದೆಲ್ಲ ಬೇಡ, ಗೈಡೆನ್ಸ್ ಇಲ್ಲದೆ. ಅದಕ್ಕೋಸ್ಕರ ನಿಮ್ಗೆ ಎಷ್ಟಾಗ್ತದೆ ಇಷ್ಟೋ ಲೈಟಾಗಿ ಮಾಡ್ಬೋದು. ಈಗ ವಿಡಿಯೋ ನೋಡುವ.
ಈ ಎಕ್ಸಸೈಸು ತುಂಬಾ ಕಷ್ಟ ಇದೆ. ಇದು ನೋಡಲಿಕ್ಕೆ ಈಸಿ ಕಾಣ್ಬೋದು, ಬಟ್ ಹೀಗೆ ಡಂಬಲ್ಸನ್ನು ಮೇಲೆ ಇಟ್ಕೊಂಡು ಡಂಬಲ್ಸಿಂದ ಕೆಳಗಿನ ಇದರಲ್ಲಿ ಕಾಲನ್ನು ಎತ್ತಬೇಕು. ಕಾಲನ್ನು ಎತ್ತಿ ನಾವು ಒಂದೊಂದೇ ಕಾಲನ್ನು ಮೂಮೆಂಟ್ ಮಾಡಬೇಕು. ಅದು ತುಂಬಾ ಹೊಟ್ಟೆಗೆ ಪ್ರೆಷರ್ ಬೀಳುತ್ತೆ, ತುಂಬಾ ಕಷ್ಟ ಆಗುತ್ತೆ. ನೋಡಿರಿ, ನಾನು ನಿಲ್ಲಿಸಿ ಮಾಡ್ತೇನೆ, ಯಾಕೆಂದರೆ ನನಗೆ ಹೊಟ್ಟೆ ಮತ್ತು ಸೊಂಟದ ಹತ್ರ ನಾನು ಹೆವಿ ವೆಯ್ಟ್ ದಪ್ಪ ಇರುವ ಕಾರಣ ನನಗದು ಕೈ ಹಾಗೆ ಮೇಲೆ ಮಾಡಿ ಶೋಲ್ಡರನ್ನು ಸ್ವಲ್ಪ ಮೇಲೆ ಮಾಡಿಕೊಂಡು ಕಾಲನ್ನು ಆ ಥರ ಮೂಮೆಂಟ್ ಮಾಡಬೇಕಾದ್ರೆ ತುಂಬಾ ಕಷ್ಟ ಆಗ್ತದೆ. ಆದರೂ ಟ್ರೈ ಮಾಡ್ತೇನೆ. ಹೆವಿ ಸ್ವೆಟ್ ಆಗ್ತದೆ ಆ ಎಕ್ಸಸೈಸಲ್ಲಿ. ಕೆಲವು ಸ್ಟ್ರೆಚ್ ಮಾಡುವಂತಹ ಸುಲಭವಾದ ಎಕ್ಸಸೈಸ್ ಎಲ್ಲ ನಿಮಗೆ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನು ಹೀಗೆ ನಾನು ಬೇರೆ ಬೇರೆ ಎಕ್ಸಸೈಸ್ ಮಾಡುವಂತಹ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಲಾಸ್ಟಿಗೆ ಶುರುವಿಗೆ ವಾರ್ಮ್ ಅಪ್ ಮಾಡುವಂಥದ್ದು ಕೂಡ ಇವತ್ತು ಅಪ್ಲೋಡ್ ಮಾಡಲಿಲ್ಲ, ನಾನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ ನನಗೆ. ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಅಪ್ಲೋಡ್ ಮಾಡ್ತೇನೆ. ಲಾಸ್ಟಿಗೆ ರಿಲ್ಯಾಕ್ಸೇಷನ್ ಕೂಡ ಮಾಡ್ತೇನೆ ನಾನು. ಎಕ್ಸಸೈಸ್ ಎಲ್ಲ ಆದಮೇಲೆ ಸ್ಲೋಲಿಯಾಗಿ ರಿಲ್ಯಾಕ್ಸೇಷನ್ ಎಲ್ಲ ಮಾಡೋದ್ರಿಂದ ಈ ಎಕ್ಸಸೈಸ್ ಅಂತ ಹೇಳುವಂಥದ್ದು ಮನಸ್ಸಿಗೆ ಒಂದು ಖುಷಿ ಕೊಡ್ತದೆ, ನೆಮ್ಮದಿ ಕೊಡ್ತದೆ, ಹಾಗೆ ವೆಯ್ಟ್ ಲಾಸ್ ಕೂಡ ಆಗ್ತದೆ, ಆರೋಗ್ಯವನ್ನು ವೃದ್ಧಿಸ್ತದೆ. ವರ್ಕೌಟ್ ಅಂತೂ ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವೋ ವರ್ಕೌಟ್ ಕೂಡ ಅಷ್ಟೇ ಮುಖ್ಯ ಅಂತ ಅಂದ್ಕೊಂಡಿದ್ದೇನೆ ನಾನು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಹಾಗೆ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಂತಾದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹೀಗೆಯೇ ಬೇರೆ ಬೇರೆ ಡಯಟ್ ಟಿಪ್ಸ್ ಮತ್ತು ಎಕ್ಸಸೈಸ್ ಜೊತೆ ಮತ್ತೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಬಾಯ್ ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು.